ದೇವರು ಏಕೆ ಒಬ್ಬ ದೇವರ ಮಗುವನ್ನು ಪುಟಕ್ಕೆ ಹಾಕುತ್ತಾನೆ? ಯೆಶಾಯ 48:10. ನಿನ್ನನ್ನು ಶೋಧಿಸಿದ್ದೇನೆ, ಸಂಕಟವೆಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೇನೆ ಎಂದು ಓದುತ್ತೇವೆ. ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಕಂಡುಬರುವ ಕಲ್ಮಶಗಳು ನೀಗಿಸಲ್ಪಟ್ಟರೆ ಮಾತ್ರವೇ ಅವರವರ ತರಗತಿ ಸ್ಟ್ಯಾಂಡರ್ಡ್ ಪಡೆಯಲು ಸಾಧ್ಯ. ಅದು ದೇವರಿಗೆ ತಿಳಿದಿದೆ. ಉದಾಹರಣೆಗೆ, ಅಬ್ರಹಾಮನ ಜೀವಿತದಲ್ಲಿ ಕರ್ತನು ಅವನನ್ನು 75ನೇ ವಯಸ್ಸಿನಲ್ಲಿ ಕರೆದನು. ಅವನ 100ನೇ ವಯಸ್ಸಿನಲ್ಲಿ ಒಬ್ಬ ಮಗನನ್ನು ಕೊಟ್ಟು ಅವನನ್ನು ಯಜ್ಞವಾಗಿ ಅರ್ಪಿಸಲು ಹೇಳುತ್ತಾನೆ. ಕರ್ತನು ಅಬ್ರಹಾಮನನ್ನು ಪರಿಶೋಧಿಸಿದನು. ಆದಿಕಾಂಡ 22:1. ಪರಿಶೋಧಿಸಿದನು ಎಂಬ ಇಬ್ರಿಯ ಪದಕ್ಕೆ ನೆಕಾ ಎಂಬುದಾಗಿದೆ. ಅದಕ್ಕೆ ಪರೀಕ್ಷಿಸಿ ನಿರೂಪಿಸುವುದಾಗಿದೆ. ಹೆಚ್ಚು ಕಡಿಮೆ 40 ವರ್ಷಗಳ ನಂತರ ಕರ್ತನು ಅವನನ್ನು ಪರಿಶೋಧಿಸಿ, ನೀನು ದೇವರಿಗೆ ಭಯಪಡುವವನು ಎಂದು ಈಗ ತಿಳಿದಿದ್ದೇನೆ ಎಂದು ನಿರೂಪಿಸಿದನು. ದೇವರ ಮಗುವೇ, ನಮ್ಮ ಜೀವಿತದಲ್ಲಿ ಬರುವ ಪ್ರತಿಯೊಂದು ಶೋಧನೆಯು ನಾವು ಸಿಂಹಾಸನಕ್ಕೆ ಯೋಗ್ಯತೆಯುಳ್ಳವರು ಎಂಬುದನ್ನು ನಿರೂಪಿಸುವುದಕ್ಕಾಗಿ ದೇವರು ಅನುಮತಿಸುತ್ತಾನೆ. ಎಷ್ಟರ ಮಟ್ಟಿಗೆ ಬೆಂಕಿಯ ಶೋಧನೆಯಲ್ಲಿ ನಾವು ನಡೆಸಲ್ಪಡುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮಲ್ಲಿರುವ ಕಲ್ಮಶಗಳು ನೀಗಿಸಿ ನಾವು ಸಿಂಹಾಸನಕ್ಕೆ ಯೋಗ್ಯತೆಯುಳ್ಳವರಾಗಿ ಆರಿಸಿಕೊಳ್ಳುತ್ತಾನೆ. ಕರ್ತನೇ, ಏಕೆ ಎಂದು ಪ್ರಶ್ನೆ ಕೇಳಬಾರದು. ನಾನು ಸರಿಯಾಗಿ ತಾನೇ ಜೀವಿಸಿದೆನು, ಕ್ರಮವಾಗಿ ಆಲಯಕ್ಕೆ ಹೋಗುತ್ತೇನೆ, ಕ್ರಮವಾಗಿ ದಶಮಾಂಶ ಸಲ್ಲಿಸುತ್ತೇನೆ, ನನಗೇಕೆ ಇಂತಹ ನಷ್ಟಗಳು ಮರಣಗಳು ಸಂಭವಿಸಬೇಕು ಎಂದು ಪ್ರಶ್ನೆ ಕೇಳುತ್ತಿದ್ದೇವೆ. ನಾವು ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಕರ್ತನನ್ನು ಪ್ರೀತಿಸುವವರಿಗೆ ಎಲ್ಲವೂ ಹಿತಕ್ಕಾಗಿಯೇ ಸಂಭವಿಸುತ್ತವೆ. ದೇವರು ಎಂದಿಗೂ ಕೇಡು ಮಾಡುವವನಲ್ಲ. ನಿಜವಾಗಿ ನಾವು ಆತನನ್ನು ಪ್ರೀತಿಸುವುದಾದರೆ ಆತನು ನಮ್ಮ ಜೀವಿತದಲ್ಲಿ ಅನುಮತಿಸುವುದೆಲ್ಲವೂ ಮೇಲಿಗಾಗಿಯೇ ಎಂದು ನಂಬುತ್ತೇವೆ.